ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಿ? ನಿಮ್ಮೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ರಾಮೇಕೊಪ್ಪದ ಒಂದು ಸೌದತ್ತಿ ಯಲ್ಲಮ್ಮನ ಮನೆಯ ಗೃಹ ಪ್ರವೇಶವನ್ನು ನೋಡ್ಕೊಂಬರೋಣ ಬನ್ನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ತುಂಬ ದಿನದ ನಂತರ ಒಂದು ಮೂರು ದಿನ ಆಯಿತು ಸ್ನೇಹಿತರೆ, ನಾನು ವಿಡಿಯೋ ಹಾಕಿಲ್ಲ, ಶಾರ್ಟ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಸ್ನೇಹಿತರೆ, ಇವತ್ತು ತುಂಬ ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು. ನಮ್ಮ ಯಲ್ಲಮ್ಮನ ಮನೆ ಗೃಹ ಪ್ರವೇಶ ಇವತ್ತು. ಸ್ನೇಹಿತರೆ, ಇಲ್ಲಿ ನಾನು ಯಲ್ಲಮ್ಮನಿಗೆ ಮಡ್ಲಕ್ಕಿ ಮತ್ತು ಸೀರೆಯನ್ನು ತಗೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ಸೀರೆ ನಾನು ಯಲ್ಲಮ್ಮನಿಗೆ ತಗೊಂಡಿರೋದು. ಈ ಸೀರೆನ ನಾನು ರಾಂಪುರ ಹಾಲಸ್ವಾಮಿ ಮಠದ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳ ಒಂದು ಪರವಾಗಿ ಮಡ್ಲಕ್ಕಿಯನ್ನು ನಾನು ಅಮ್ಮನಿಗೆ ಕೊಡ್ತಾಯಿದ್ದೀನಿ. ಆ ಗುರುಗಳ ಒಂದು ಮಠದಲ್ಲೇ ಆ ತಾಯಿ ಕಾಣಿಸ್ಕೊಂಡಿರೋದು, ಏಕೆಂದರೆ ಯಾರಿಗೂ ಗೊತ್ತಿರಲಿಲ್ಲ. ಹಂಗಾಗಿ ಇಲ್ಲಿ ನಾನು ಯಲ್ಲಮ್ಮನಿಗೆ ಬ್ಲೌಸನ್ನು ಹೊಲಿಸ್ಬಿಟ್ಟು ಸೀರೆನ ರೆಡಿ, ಇಲ್ಲಿಂದನೇ ನಾನು ಜಿಗ್ಜಾಗ್ ಮತ್ತು ಫಾಲ್ಸನ್ನು ರೆಡಿ ಮಾಡಿಸಿ ಬೇರೆಯವ್ರ ಹತ್ರ ಕೊಟ್ಟಿದ್ದೆ. ಹಂಗಾಗಿ ನಾನು ಅಮ್ಮನಿಗೆ ಮಾತ್ರ, ಯಾಕೆಂದರೆ ನನಗೆ ನನ್ನ ಬ್ಲೌಸು ಹೊಲ್ಕೊಳ್ಳೋದಿರೋದ್ರಿಂದ ಅಮ್ಮನ ಬ್ಲೌಸ್ ಬೇರೆಯವ್ರಿಗೆ ಕೊಟ್ಟೆ. ನಾನು ಈ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ನಾನು ಉಟ್ಕೊಂಡಿರೋದು. ನಾನು ಒಂದೇ ಥರ ಸೀರೆ ಉಟ್ಕೋಬೇಕು ಅಂತ ಈ ಸಲ ಇದೇ ಥರ ಸೀರೆನ ಅಮ್ಮನಿಗೆ ತಗೊಂಡು ಹೋಗ್ತಾಯಿದ್ದೀನಿ. ಅವರಿಗೆ ಹಸಿರು ಸೀರೆ ತುಂಬ ಕೊಡ್ತಾರೆ. ಅಮ್ಮನ ಪೂಜೆ ಮಾಡೋರಿಗೆ, ಪಟ್ಲಿಗೆ ಒಂದು ಹೊತ್ಕೊಂಡಿರೋ ತಾಯಿಗಳಿಗೆ ಅವ್ರಿಗೆಲ್ಲ ಹಸಿರು ಸೀರೆನೇ ಜಾಸ್ತಿ ಕೊಡೋದು. ನಾನು ಹಂಗಾಗಿ ಯಲ್ಲಮ್ಮನಿಗೆ ತುಂಬ ಹಸಿರು ಸೀರೆ ನೋಡಿ ನನಗೂ ತುಂಬ ಬೇಜಾರಾಗಿಬಿಟ್ಟಿದೆ. ಯಾಕೆಂದರೆ ಹಸಿರು ಸೀರೆ ತುಂಬ ಇಟ್ಕೊಂಡಿದ್ದಾರೆ ಅವರು. ಹಂಗಾಗಿ ನಾನು ಸ್ವಲ್ಪ ಬೇರೆ ಕಲರಲ್ಲಿ ಕೊಡೋಣ, ಗೋಲ್ಡ್ ಮತ್ತು ಪಿಂಕ್ ಮಿಕ್ಸ್ ಇದೆ. ಇದು ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ರೇಣುಕಾ ಯಲ್ಲಮ್ಮನಿಗೂ ನಮಗೂ ಯಾವ ರೀತಿ ನಮಗೆ ಕನೆಕ್ಷನ್ದು ಸಂಬಂಧ ಅಂತ ಹೇಳಿ, ನಮ್ಮ ರಾಂಪುರದಲ್ಲೇ ಇವರು ಗಿರಿಜಮ್ಮ ಅಂತ ಅವರ ಮೂಲ ಹೆಸರು. ಅವರಿಗೆ ಸೌದತ್ತಿ ಯಲ್ಲಮ್ಮ ಅವರಿಗೆ ಬಂದಿದೆ ಅಂತ ಹೇಳಿ ಗೊತ್ತಾಗಿದ್ದು ನಮ್ಮ ವಿಶ್ವರಾಧ್ಯ ಹಾಲಸ್ವಾಮಿಗಳು ರಾಂಪುರದವರು, ಆ ರಾಂಪುರ ಮಠದ ಗುರುಗಳಿಂದ ಗೊತ್ತಾಗಿದ್ದು. ಆವಾಗ ನಮ್ಮ ಮಠದಿಂದನೇ ಅವರಿಗೆ ಸೌದತ್ತಿಗೆ ಹೋಗಿ ಮಡ್ಲಕ್ಕಿ ಎಲ್ಲ ತುಂಬಿಸಿ ಅವರಿಗೆ ಪಟ್ಲಿಗೆ ಕೊಡಿಸಿ ಪೂಜೆ ಮಾಡಿಸಿ ಕರ್ಕೊಂಬಂದಿದ್ದು. ರಾಂಪುರದ ಹಾಲಸ್ವಾಮಿಗಳೇ ಅವರಿಗೆ ಒಂದು ರಕ್ಷಣೆ ಕೊಟ್ಟಿದ್ದು, ಜೊತೆಗೆ ಇಟ್ಕೊಂಡಿದ್ದು. ಮಗಳಾಗಿ ನೀನು ಇಲ್ಲೇ ಇರಬೇಕು ಅಂತಲೇ ಹೇಳಿದ್ದು ಅವರಿಗೆ. ಯಾಕೆಂದರೆ ನಮ್ಮ ಅಮ್ಮನಿಂದನೇ ಅವರಿಗೆ ಹಾಲಸ್ವಾಮಿಗಳಿಗೆ ತೋರಿಸಿದ್ರು. ಹಿಂಗೆ ಅವ್ರಿಗೆ ಬೆನ್ನಲ್ಲಿ ಜಡೆ ಇತ್ತಂತೆ ಸ್ನೇಹಿತರೆ. ಹುಟ್ಟಿದಾಗಿಂದನೂ ಅವ್ರಿಗೆ ಬೆನ್ನಲ್ಲಿ ಕೂದಲಲ್ಲಿ ಜಡೆ ಬರ್ತಾಯಿತ್ತು ಅವ್ರಿಗೆ. ಯಾಕೆ ಈ ಥರ ಬರ್ತಾಯಿದೆ ಅಂತ ಹೇಳಿ ಅವರು ಅದನ್ನು ನೋಡಿರಲಿಲ್ಲ, ಕಟ್ ಮಾಡ್ತಾಯಿದ್ರು. ಮದುವೆ ಆಗೋ ಹುಡುಗಿ ಇವರು, ಯಾಕೆ ಈ ಥರ ಅಂತ ಅವರು ಮನೆಯಲ್ಲ ಆ ಥರನೇ ಯಾರಿಗೂ ಹೇಳಿಲ್ಲ. ನಂತರ ಅವರು ಗಂಡನ ಮನೆಗೆ ಮದುವೆ ಮಾಡಿಕೊಟ್ಟ ಮೇಲೆ ಅವರಿಗೆ ಗೊತ್ತಾಗಿಲ್ಲ. ಆದ್ರೂ ಒಂದು ಮಗು ಇತ್ತು. ನಂತರ ಆಮೇಲೆ ಅವರು ರಾಂಪುರ ಮಠಕ್ಕೆ ಬಂದ ಮೇಲೆ ಅವರಿಗೆ ನಮ್ಮ ತಾಯಿಯವರು ನಮ್ಮ ವಿಶ್ವರಾಧ್ಯ ಹಾಲಸ್ವಾಮಿಗಳಿಗೆ ತೋರಿಸಿದ್ರು. ನೋಡ್ರಿ, ಅವರು ತೋರಿಸ್ಕೊತಾ ಇರಲಿಲ್ಲ. ಅವರು ಗಿರಿಜಮ್ಮನವರು ಈ ಥರ ಕೂದಲು ಬರ್ತಾಯಿದೆ ನಮಗೆ ಬೆನ್ನ ಹಿಂದೆ ಅಂತ ಹೇಳಿ ತೋರಿಸ್ತಿರ್ಲಿಲ್ಲ ಯಾರಿಗೂ. ನಂತರ ನಮ್ಮ ಅಮ್ಮ ಅವರು ನೆಲ ಒರೆಸ್ಕೊಳ್ತಾ ಹಿಂಗೆ ಮಠದಲ್ಲಿ ಹಿಂಗೆ ನೆಲ ಒರೆಸ್ತಾ ಇರ್ಬೇಕಾದ್ರೆ ನಮ್ಮಮ್ಮ ನೋಡಿ ಹೆದರು ಬಿಟ್ರಂತೆ ನಮ್ಮ ತಾಯಿ. ಹೇಳಿ ಯಾವಾಗ, ಇಲ್ಲಮ್ಮ ಇದು ಈ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಿಗೂ, ನೀನು ಬರಲೇಬೇಕು, ಬಾ ಇಲ್ಲಿ ತೋರಿಸು ಅಂತ ಅಂದಾಗ ನಮ್ಮ ವಿಶ್ವರಾಧ್ಯ ಹಾಲಸ್ವಾಮಿಗಳಿಗೆ ತೋರಿಸಿದ್ಮೇಲೆ ಅವರು ಹೇಳಿದ್ದು, ಇವಳು ಸೌದತ್ತಿ ಯಲ್ಲಮ್ಮ ಕಣವ, ಇವರಿಗೆ ಒಂದು ಪೂಜೆ ಪಟ್ಲಿಗೆ ಎಲ್ಲ ಇವರಿಗೆ ಬೇಕು, ತಾಯಿಯ ಸೇವೆ ಮಾಡ್ತಾ ಹೋಗ್ಬೇಕು ಇವರು ಅಂದಮೇಲೆ ಆ ಸೌದತ್ತಿ ಯಲ್ಲಮ್ಮ ಇವರಿಗೆ ಹುಟ್ಟುತ್ತಾನೆ ಮಗಳನ್ನು ಆರಿಸ್ಕೊಂಡಿದೆ ಅಂತ ಹೇಳಿ ನಮಗೆ ಗೊತ್ತಾಗಿದ್ದು. ಇದು ಈ ಒಂದು ಸಂಬಂಧ ನಮಗೆ ಇಲ್ಲಿ ತನಕ ಕರ್ಕೊಂಬಂದಿದೆ. ಆದರೂ ಸಹ ಆ ತಾಯಿಗೆ ಇವತ್ತಿಗೂ ಸಹ ಯಾವುದೇ ತೊಂದರೆ ಆಗಲಿಲ್ದಂಗೆ ನಮ್ಮ ಸೌದತ್ತಿ ರೇಣುಕಾ ಯಲ್ಲಮ್ಮ ಕಾಪಾಡ್ತಾ ಇದ್ದಾರೆ ಇವತ್ತಿಗೂ ಸಹ ಅವ್ರನ್ನ. ಅದೇ ರೀತಿ ಎಲ್ಲ ಮಕ್ಕಳಿಗೂ ಆಶೀರ್ವಾದನ ಮಾಡ್ತಾನೇ ಇದ್ದಾರೆ. ಅವರು ತುಂಬ ಒಳ್ಳೆಯ ತಾಯಿ ಅಂತ ಹೇಳ್ಬೋದು. ನಾವು ತಾಯಿ ರೂಪದಲ್ಲಿ ಅವರು ನಮಗೆ ಯಾವತ್ತೂ, ನಾವು ಸಣ್ಣವರಿದ್ದಾಗಿಂದನೂ ಅವರು ಮಠದಲ್ಲಿ ಸೇವೆ ಮಾಡಿ ನಮ್ಮ ಜೊತೆಗೆ ಇದ್ದರು. ನಮ್ಮದು ಮದುವೆ ಆಗಿ ನಾವು ನಂತರ ಈ ಕಡೆ ಬಂದಮೇಲೆ ಅಮ್ಮ ತೀರ್ಕೊಂಡ ಮೇಲಿಂದ ಮತ್ತೆ ಅಮ್ಮ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಾವು ಸಹ ಅಲ್ಲಿ ತಾಯಿಯ ಒಂದು ಆಶೀರ್ವಾದವನ್ನು ಬೇಡಲಿಕ್ಕೋಸ್ಕರ ಅವ್ರ ಮನೆ ಪೂಜೆ ಮಾಡಿಸೋದಾಗಿರ್ಬೋದು. ಅವರು ಯಾವುದಾದ್ರೂ ವಿಶೇಷ ಪೂಜೆಗಳಿದ್ದರೆ ನನಗೆ ಫೋನ್ ಮಾಡ್ತಾರೆ, ಹಬ್ಬಗಳಿದ್ದರೆ ಫೋನ್ ಮಾಡ್ತಾರೆ. ನಾನು ಸಹ ನಮ್ಮ ಮನೆಗೆ ಯಾವುದಾದ್ರೂ ಪೂಜೆ ಇದ್ದರೆ ಫೋನ್ ಮಾಡ್ತೀನಿ, ಅವರು ನನಗೆ ಕಾಯಿ ಉಂಡೆ ಕೊಡ್ತಾರೆ. ಇದೇ ನಮ್ಮ ಸಂಬಂಧ. ನಾನು ನಿಮಗೆ ಯಾಕೆ ಹೇಳಿದೆ ಅಂದರೆ, ರಾಂಪುರ ಹಾಲಸ್ವಾಮಿ ಮಠದಲ್ಲೇ ಆ ತಾಯಿ ಕಾಣಿಸ್ಕೊಂಡು
ಸ್ನೇಹಿತರೆ, ನಾನಿವತ್ತು ನನ್ನ ಬ್ಲೌಸನ್ನು ನಾನೇ ಹೊಲ್ಕೊಂಡಿದ್ದೀನಿ. ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಹೊಲ್ಕೊಂಡಿದ್ದೀನಿ ಬ್ಲೌಸು. ಯೂಟ್ಯೂಬ್ ನೋಡಿಕೊಂಡು ಎಲ್ಲರೂ ಇದೇ ರೀತಿ ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ನೀವು ಸಹ ಒಂದು ಆರಾಮಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ಬ್ಲೌಸ್ ಒಂದೆಲ್ಲ ಎಲ್ಲ ಥರ ಡ್ರೆಸ್ಗಳು, ಕುರ್ತಿಗಳು ಮತ್ತು ಅಂಬ್ರೆಲಾ ಕುರ್ತಿಗಳು ಎಲ್ಲ ರೀತಿ ನೀವು ಆರಾಮಾಗಿ ಮನೇಲಿ ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳಿ ಗೊತ್ತಾಗಿತ್ತು. ಹಾಗಾಗಿ ನಾವು ರಾಂಪುರದ ಹಾಲಸ್ವಾಮಿ ಮಠಕ್ಕೂ ಸೌದತ್ತಿ ಎಲ್ಲಮ್ಮನಿಗೂ ಆ ಒಂದು ಅವಿನಾಭಾವ ಸಂಬಂಧದಿಂದ ನಾವಿವತ್ತು ಆ ತಾಯಿಯನ್ನು ನಾವು ನಮ್ಮಮ್ಮ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಎಲ್ಲರ ತಾಯಿ ಎಲ್ಲಮ್ಮಾಕಿ ಆ ಶಕ್ತಿ ದೇವತೆ ಇವತ್ತು ಆ ಮಗಳು ಪೂಜೆಯನ್ನು ಮಾಡ್ತಾಯಿದ್ದಾರೆ. ಮನೆ ಗೃಹ ಪ್ರವೇಶ. ಬನ್ನಿ ಸ್ನೇಹಿತರೆ, ಈಗ ನಾನು ಗೃಹ ಪ್ರವೇಶದ ವಿಷಯಕ್ಕೆ ಬರ್ತೀನಿ. ನಾವು 8:30 9 ಗಂಟೆ ಆಯಿತು ಸ್ನೇಹಿತರೆ ಹೊರಡೋದು. ನಾವು ಮಧ್ಯ ಒಂದು ಸಮಯ ಏನು ಮಾಡಿದ್ವಿ, ತುಂಬ ಬೇಗ ಹೋಗೋಣ ಅಂದ್ಕೊಂಡ್ವಿ ಸ್ನೇಹಿತರೆ. ತುಂಬ ಏನೇನೋ ಅಂದ್ಕೊಂಡ್ವಿ, ಆಗಲಿಲ್ಲ. ಭಾನುವಾರ ರಜೆ ಇತ್ತು, ನಾವು ಸ್ವಲ್ಪ ಲೇಟಾಗಿಬಿಡ್ತು ಹೋಗೋದು. ಹಾಗಾಗಿ ನಮ್ಮ ಮನೆಯವರು, ನಮ್ಮ ಹಸ್ಬೆಂಡು, ನಾನು, ಶಶಮ್ಮ ಮತ್ತು ವಿಶಾಲಮ್ಮ ಅವರು ಸಹ ತುಂಬ ಇಷ್ಟಪಡ್ತಾರೆ ಎಲ್ಲಮ್ಮನೂ ತುಂಬ ಇಷ್ಟಪಡ್ತಾರೆ. ಅವರಿಗೆ ಯಾವಾಗಲೂ ಅಷ್ಟೇ, ಅವರು ತುಂಬ ನಮ್ಮ ಮನೆಗೆ ಬಂದಾಗೆಲ್ಲ ಅವ್ರನ್ನ ತುಂಬ ಇಷ್ಟಪಡ್ತಾರೆ. ಇವರು ಅಮ್ಮನ್ನ ತುಂಬ ಆಸೆ ಪಡ್ತಾರೆ. ಹಂಗಾಗಿ ಕರೆದಿದ್ರು ಅಮ್ಮ ಬನ್ನಿರಿ ಅಂತ. ಅವರು ಸಹ ಮತ್ತು ಪಾಪ ಅವರಿಬ್ಬರಿಗೂ ಹೋಗೋಕ್ಕಾಗಲ್ಲ ಸ್ನೇಹಿತರೆ, ಈ ಬಸ್ಸಲ್ಲಿ ದೂರ ಹೋಗಬೇಕು. ಮತ್ತು ಹಂಗಾಗಿ ಅವ್ರನ್ನೂ ಸಹ ಕರ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಅವ್ರಿಗೆ ನೈಟು ನಮ್ಮ ಮನೇಲೇ ಉಳ್ಕೊಳಕ್ಕೆ ಹೇಳಿದ್ದೆ ನಾನು, ಯಾಕೆಂದರೆ ದೂರ ಆಗುತ್ತೆ ಪಾಪ ಅವ್ರ ಮನೆಯೂ, ಬರೋಕ್ಕಾಗಲ್ಲ ಬೆಳಿಗ್ಗೆನೇ. ಹಂಗಾಗಿ ನಾವು ಎಲ್ಲರೂ ಬಂದ್ವಿ. ಬಂದ ತಕ್ಷಣ ಉಪ್ಪಿಟ್ಟು, ಚಿತ್ರಾನ್ನ ಎಲ್ಲ ರೆಡಿ ಇತ್ತು ನಮಗೆ. ತಿಂಡಿ ತಿಂದ್ವಿ. ತುಂಬ ಚೆನ್ನಾಗಿ ಮಾಡಿಸಿದ್ರು ತಿಂಡಿ ಅಮ್ಮ ಎಲ್ಲಮ್ಮನವರು. ಗೃಹ ಪ್ರವೇಶದಲ್ಲಿ ಎಲ್ಲ ಒಂದು ನಮ್ಮ ಮಲ್ಲಣ್ಣ ಎಲ್ಲಮ್ಮರ ತಮ್ಮ ಎಲ್ಲ ಅವರೇ ನೋಡ್ಕೊಂಡಿದ್ದು ಜವಾಬ್ದಾರಿ ಎಲ್ಲ. ತುಂಬ ಚೆನ್ನಾಗಿ ಎಲ್ಲ ಒಂದು ಅಡುಗೆ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಶಿವಮೊಗ್ಗದಿಂದ ಮತ್ತೆ ಒಳಗೆ ಹೋಗಬೇಕು ಊರಿಗೆ, ರಾಮೇಕೊಪ್ಪಕ್ಕೆ. ಫಸ್ಟು ಶಿವಮೊಗ್ಗ ಹೋಗಿ ನಂತರ ನಾವು ಅಲ್ಲಿಗೆ ಹೋಗಬೇಕು. ನಾವು ಶಶಮ್ಮ, ನಮ್ಮ ವಿಶಾಲಮ್ಮ ಮಲ್ಕೊಂಡಿದ್ರು. ಅವರು, ನಾವು ಮಾತಾಡಿಸ್ತಾ ಇದ್ದೆ ಅವರಿಗೆ, ನಿದ್ದೆ ಆಯಿತಾ ನಿಮ್ಮದು ಅಂತ. ಹಾಗಾಗಿಲ್ಲ, ಇಲ್ಲ ನಮ್ಮ ನಿದ್ದೆ ಆಗಿಲ್ಲ ಅಂತಂದು ಅವರು ಸಹ ಹೇಳ್ತಾಯಿದ್ರು. ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳಿದ್ರೆ ಇವತ್ತು ಎಲ್ಲ ಮನೆಗೆ ಮಡ್ಲಕ್ಕಿ, ಎಲ್ಲ ಸೀರೆ ಎಲ್ಲ ಅವರೆಲ್ಲ ಕೊಟ್ಟು ಕಳಿಸ್ತಾಯಿದ್ರು ಸ್ನೇಹಿತರೆ. ತುಂಬ ಅವರಿಗೆ ಯಾರಿಗೇ ಆಗಲಿ ಅವರು ತುಂಬ ಗೌರವದಿಂದ ಎಲ್ಲರನ್ನೂ ನಡೆಸ್ಕೊತಿದ್ರು. ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ. ಇನ್ಮೇಲೆ ಅಮ್ಮ ಸ್ವಂತ ಒಂದು ದೇವರ ಮನೆ ಇದೇ ಜಾಗದಲ್ಲೇ ಅವರು ಯಾವಾಗಲೂ ಪೂಜೆಯನ್ನು ಮಾಡಿಸ್ಕೊತಾರೆ. ಇದೇ ಥರ ಎಲ್ಲ ಒಂದು ಅಚ್ಚುಕಟ್ಟಾಗಿ ನೀಟಾಗಿ ಎಲ್ಲ ಒಂಥರ ನೋಡೋಕ್ಕೆ ತುಂಬ ಚೆಂದ ಕಾಣ್ತಾಯಿತ್ತು ಮನೆ. ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು. ಇಲ್ಲಿ ಪಟ್ಟಳಿಗೆ ಪೂಜೆಯನ್ನು ಮಾಡಿದರು. ಸೌದತ್ತಿ ಎಲ್ಲಮ್ಮನ ಒಂದು ವಿಶೇಷ ಏನಪ್ಪ ಅಂದರೆ ಪಟ್ಟಳಿಗೆ ಪೂಜೆ. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅವರ ಒಂದು ತಾಯಿ ಮನೆ ದೇವರಾಗಿರ್ತಾರೆ. ಸುಮಾರು ಜನಗಳಿಗೆ ಅವ್ರು ಮಾಡಿಸ್ತಾ ಇರ್ತಾರೆ, ಎಲ್ಲರಿಗೂ ಗೊತ್ತಿರಲ್ಲ ಇದು. ನನ್ನ ಹಳೆ ವಿಡಿಯೋದಲ್ಲಿ ನಾನು ಪಟ್ಟಳಿಗೆ ಪೂಜೆ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದೀನಿ. ಅದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಪ್ರೀತಿ, ವಿಶ್ವಾಸ, ನಂಬಿಕೆ, ಆ ಸೌದತ್ತಿ ಎಲ್ಲಮ್ಮನ ಮೇಲೆ ನಾವು ನಂಬಿಕೆ ಇಟ್ಟು ಖುಷಿಯಿಂದ ಹೋಗ್ತೀವಿ, ಊಟ ಮಾಡ್ತೀವಿ, ಪೂಜೆ ಇದ್ದರೆ ಪೂಜೆ ಮಾಡಿಸ್ತೀವಿ, ಬರ್ತೀವಿ ಅಷ್ಟೇ. ಇಲ್ಲಿಷ್ಟೇ ನಾನು ಹೇಳ್ತಾ ಇರೋದು. ತಾಯಿ ನಮ್ಮದವ್ರಿಗೆ ಯಾವತ್ತೂ ಕೇಡಾಗಲ್ಲ. ಆಕೆ ಮಹಿಮೆ ತುಂಬ ದೊಡ್ಡದು ಸ್ನೇಹಿತರೆ. ಕೆಲವು ಜನಗಳಿಗೆ ಖಂಡಿತ ಗೊತ್ತಿಲ್ಲ, ಅವ್ರ ವಿಷಯ ನಮಗೆ ಬೇಡ. ಆದರೆ ನಮಗೆ ನಂಬಿಕೆನೇ ದೇವರು. ನಮ್ಮ ತಾಯಿ ನಂಬಿದ್ದೀವಿ ನಾವು. ಆಕೆ ನಂಬಿರೋರನ್ನ ಮಾತ್ರ ಕಾಪಾಡೋದು. ನಮ್ಮದೇ ಇರೋರಿಗೆ ಅವಳಿಲ್ಲ. ಸೌದತ್ತಿ ಎಲ್ಲಮ್ಮ ನಂಬಿರೋರಿಗೆ ಮಾತ್ರ ಇದ್ದಾಳೆ ಅಷ್ಟೇ. ನಾವು ನಂಬ್ತೀವಿ. ನಾವು ಯಾವುದೇ ಶಕ್ತಿ, ನಮ್ಮ ಚನ್ನಗಿರಿ ಸಕಲ ದೇವತೆಗಳನ್ನೂ ನಾವು ನಂಬ್ತೀವಿ. ನಾವೆಲ್ಲ ದೇವರನ್ನು ನಂಬ್ತೀವಿ. ನಾವು ಮನುಷ್ಯರನ್ನ ನಂಬೋದಕ್ಕಿಂತ ಹೆಚ್ಚಿಗೆ ನಾನು ಶಕ್ತಿ ದೇವತೆಗಳನ್ನೇ ನಂಬೋದು. ಅವರಲ್ಲಿ ಅವ್ರು ನಂಬಿ ಶರಣಾದರೆ ಎಲ್ಲರೂ ಕಾಪಾಡ್ತಾರೆ ನಮಗೆ. ಆ ಒಂದು ತತ್ವ ನಾವು ಮಠದಲ್ಲೇ ನಮಗೆ ನಮ್ಮ ತಾಯಿನೇ ಹೇಳ್ಕೊಟ್ಟಿದ್ದಾರೆ ನಮಗೆ. ಎಲ್ಲಮ್ಮನ ನಮ್ಮಮ್ಮ ಯಾವಾಗಲೂ ಧಾರವಾಡ ಅಕ್ಕ ಇದ್ದರು, ಅವಾಗ ಲೆಕ್ಚರಾಗಿ ಡ್ಯೂಟಿ ಮಾಡ್ತಾಯಿದ್ರು.
ನಮ್ಮ ಅಕ್ಕ ಇದ್ದಾಗಂತೂ ನಮ್ಮಮ್ಮ ನಾವೆಲ್ಲ ಸವದತ್ತಿಗೆ ಹೋಗ್ತಿದ್ವಿ. ಅಲ್ಲೆಲ್ಲ ಅಮ್ಮನಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಿದ್ವಿ. ನಮ್ಮ ಅಕ್ಕ ಕರ್ಕೊಂಡು ಹೋಗೋರು, ನಮ್ಮ ಅಕ್ಕ ನಮ್ಮ ಮಾವ ಇಬ್ಬರು ಕರ್ಕೊಂಡು ಹೋಗೋರು ನಮಗೆ. ನಾವು ಹೋದಾಗೆಲ್ಲ ಸವದತ್ತಿ. ನಮ್ಮ ಮಾವ ನಮ್ಮ ಅಕ್ಕ ತೋರಿಸ್ತಿಲ್ಲಿದ್ರೆ ನಾವು ನೋಡ್ತಿರ್ಲಿಲ್ಲ, ಅವರೇ ತೋರಿಸಿರೋದು ನಮಗೆ ಸವದತ್ತಿ ಎಲ್ಲಮ್ಮನ. ಯಾಕೆಂದರೆ ಇಲ್ಲಿ ಈ ಎಲ್ಲಮ್ಮನ ನೋಡಿದ್ವಿ, ಆದರೆ ನಮಗೆ ಸವದತ್ತಿಗೆ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಅಕ್ಕರೇ ಕರ್ಕೊಂಡೋಗಿದ್ದು ನಮಗೆ ಅಲ್ಲಿಗೆ, ನಮ್ಮ ಅಕ್ಕನೇ ತೋರಿಸಿದ್ದು. ಈ ಎಲ್ಲಮ್ಮ ಪಾಪ ಅಲ್ಲಿಗೆಲ್ಲ ಹೋಗಿ ಎಲ್ಲ ಅಮ್ಮ ಬರ್ತಾನೆ ಇದ್ದಾರೆ. ಇವತ್ತಿನವರೆಗೂ ಅಮ್ಮ ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಅವ್ರು ವರ್ಷದಾಗ ಎಷ್ಟು ಸಲ ಹೋಗ್ತಾರೋ ಅವ್ರಿಗೆ ಗೊತ್ತಿಲ್ಲ. ಜನ ಬಿಡೋದಿಲ್ಲ. ಎಲ್ಲಮ್ಮನ ಒಕ್ಲರು ಬಿಡ್ತಾರೆ, ಎಲ್ಲಮ್ಮನ ಒಕ್ಲರು ಅಂತ ಇರ್ತಾರೆ ನೋಡ್ರಿ, ಅವರ ವಂಶಸ್ಥರು ಎಲ್ಲಮ್ಮನ ಮನೆ ದೇವರು. ಅವರು ಬಿಡೋದಿಲ್ಲ ಅಮ್ಮನಿಗೆ. ಅಮ್ಮ ಯಾವಾಗಲೂ ಬ್ಯುಸಿ ಇರ್ತಾರೆ, ಅವರು ಮನೇಲಿರೋದೇ ಕಡಿಮೆ ಅನ್ಬೋದು ನಾವು. ತುಂಬ ಮದುವೆಗಳು, ಗೃಹ ಪ್ರವೇಶ ಮತ್ತು ಬೇರೆ ಬೇರೆ ಎಲ್ಲ ಸಮಾರಂಭಗಳಿಗೂ ಅಮ್ಮ ಹೋಗಲೇಬೇಕು ಅವರಿಗೆ. ಹಂಗಾಗಿ ಅಮ್ಮ ತುಂಬ ಬ್ಯುಸಿ. ಇನ್ಮೇಲಂತೂ ಅವರು, ಯಾಕೆಂದರೆ ಮನೆ ಆಗೋ ತನಕ ಎಲ್ಲೂ ಹೋಗಿರಲಿಲ್ಲ. ಇನ್ಮೇಲೆ ಮನೆ ಆಯ್ತಲ್ವಾ, ಮೋಸ್ಟ್ಲಿ ಮನೇಲೇ ಇರಲ್ಲೇನೋ ಅವರು, ಹಂಗೆ ಅನಿಸುತ್ತೆ ನನಗೆ. ಯಾಕೆಂದರೆ ತುಂಬ ಭಕ್ತರು ಬಿಡೋದಿಲ್ಲ ಅವರಿಗೆ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಏನಾದ್ರು ವಿಶೇಷ ದಿನಗಳಲ್ಲಿ ಮಾತ್ರ ಅಮ್ಮ ಇಲ್ಲಿರ್ತಾರೆ ಅಷ್ಟೇ. ಹಾಗಾಗಿ ನಮ್ಮ ಷಣ್ಮುಖಣ್ಣ ಅಂತ ಅವ್ರ ಯಜಮಾನರು ತುಂಬ ಒಳ್ಳೆ ಅಣ್ಣ. ಅವರು ಅವ್ರಿಗೂ ಅವರು ಹುಷಾರಿರಲಿಲ್ಲ, ಅವರು ತೀರ್ಕೊಂಡಿದ್ದಾರೆ. ಅಣ್ಣ ಇಲ್ಲ. ಆದರೆ ಸವದತ್ತಿ ಎಲ್ಲಮ್ಮನ ರೇಣುಕೆ ಆಕೆಗೆ ಯಾವುದೇ ಒಂದು ದೋಷಗಳಿಲ್ಲ. ಆಕೆಗೆ ಶಕ್ತಿ ಅವಳು. ವರ್ಷಕ್ಕೊಂದ್ಸಲ ಆಕಿನ ಹೊಸದಾಗಿ ಮತ್ತು ಮೊದಲಿಂಗಿತ್ತಿ ಥರ ಆಕಿನ ಉಡಿದುಂಬಿಸಿ ಪೂಜೆ ಮಾಡಿ ಆ ತಾಯಿಗೆ ಮತ್ತೆ ಮದುಮಗಳಾಗಿ ರೆಡಿ ಮಾಡಿ ನಾವು ಹೊಸ ಪಟ್ಲಿಗೆ ಹೊಸ ಇದನ್ನು ಸವದತ್ತಿಗೆ ಹೋಗಿ ತರ್ತಾರೆ. ಆ ಥರ ಅವರಿಗೆ ಅವೆಲ್ಲ ಇಲ್ಲ. ಆಕೆ ಯಾವತ್ತೂ ಮಂಗಳಕಾರಿಣಿ, ಮಂಗಳ ಒಂದು ಕಾರ್ಯಗಳಿಗೆ ಆಕೆನ ಬಿಟ್ಟು ಯಾರೂ ಮಾಡೋ ಹಾಗಿಲ್ಲ. ಅಷ್ಟು ತಾಯಿಗೆ ಮಾನ್ಯತೆಯನ್ನು ನಾವು ಎಲ್ಲರೂ ಕೊಡಲೇಬೇಕು. ತುಂಬ ಜನ ಸವದತ್ತಿ ಎಲ್ಲಮ್ಮನ ಬಗ್ಗೆ ಗೊತ್ತಿರಲ್ಲ ಅವರಿಗೆ, ಹಂಗಾಗಿ ಹೇಳಿದೆ ಸ್ನೇಹಿತರೆ. ಗೊತ್ತಿರೋರಿಗೆ ತಿಳ್ಕೊಂಡಿರ್ತೀರ, ಗೊತ್ತಿಲ್ಲದವ್ರಿಗೆ ಈ ವಿಷಯನ ನಾನು ಮಾಹಿತಿನ ಹೇಳ್ತಾ ಇದ್ದೀನಿ ಅಷ್ಟೇ. ಸವದತ್ತಿ ಎಲ್ಲಮ್ಮನ ಒಂದು ಆಶೀರ್ವಾದ ಇಲ್ಲದಲೇ ಮಂಗಳ ಕಾರ್ಯಗಳು ಯಾವುದೂ ನಡೆಯೋದಿಲ್ಲ. ಆ ತಾಯಿ ಬಂದು ಪಟ್ಲಿಗೆಯನ್ನು ತುಂಬಿಸಿದ್ಮೇಲೆ ಇವತ್ತು ಅವರ ಮೇಯ್ನ್ ಏನು ಮನೆ ದೇವರು ಆಕೆ ಇದ್ದಾಳೆ, ಅವರಿಗೆ ಆ ತಾಯಿ ಪಟ್ಲಿಗೆ ತುಂಬಿಸ್ತಿಲ್ದಲ್ಲ ಅವರು ಯಾವುದೂ ಕಾರ್ಯಗಳನ್ನೇ ಮಾಡೋ ಹಾಗಿಲ್ಲ. ಇಲ್ಲಿ ಅಮ್ಮ ತುಂಬ ಪಾಪ ಸುಸ್ತಾಗಿದ್ರು, ತುಂಬ ಬ್ಯುಸಿಯಾಗಿದ್ದರು. ಯಾಕೆಂದರೆ ಅವ್ರ ಪಾಪ ಮನೆ ಕಟ್ಸೋ ಕಡೆಯಿಂದನೂ ಸುಮಾರು ದಿವಸದಿಂದನೂ ಅವರು ರೆಸ್ಟ್ ಇಲ್ಲ, ಅವರಿಗೇನು ಇಲ್ಲ ಪಾಪ. ಇವತ್ತು ಕೊನೆ ದಿನ ಎಲ್ಲ ಬಂದು ಬಾಂಧವರು, ಭಕ್ತರ ಸಮೂಹನೇ ದೊಡ್ಡದು ಎಲ್ಲಮ್ಮನಿಗೆ. ಬಂದು ಬಾಂಧವರು ಎಲ್ಲರಿಗಿಂತ ಹೆಚ್ಚಿಗೆ ಆಕೆ ಬಳಗ, ಭಕ್ತರ ಬಳಗ ಹಾಕಿದ್ದು. ಆಕೆ ಜಾತೀಯತೆ ಯಾವುದನ್ನು ಮಾಡೋದಿಲ್ಲ. ಎಲ್ಲರೂ ತನ್ನ ಮಕ್ಕಳೇ ಅಂತ ಹೇಳಿ ಪ್ರೀತಿಯಿಂದ ಆಕೆ ಅವರಿಗೆ ತನ್ನಲ್ಲಿದ್ದ ಒಂದು ರೊಟ್ಟಿ ಆಗಿರ್ಬೋದು, ಒಂದು ರಾಗಿ ಮುದ್ದೆ ಆಗಿರ್ಬೋದು, ಪ್ರೀತಿಯಿಂದ ಉಣಿಸಿ ಕಳಿಸ್ತಾಳೆ ಈ ಅಮ್ಮ. ಯಾವುದೇ ಸುಳ್ಳು, ಯಾವುದೇ ಕಪಟ, ಯಾವುದೇ ದುಡ್ಡು ಮಾಡೋ ಉದ್ದೇಶದಿಂದ ಈ ತಾಯಿನ ನಾನು ಯಾವತ್ತೂ ನೋಡಿಲ್ಲ. ಈ ತಾಯಿ ಆ ಥರ ಬಂದೇ ಇಲ್ಲ, ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಮನೆಯ ಮುಂಭಾಗಲಲ್ಲೇ ಅವರು ಊಟದ ವ್ಯವಸ್ಥೆಯನ್ನು ಮಾಡಿದರು. ಇದೇ ದಾರಿಯಲ್ಲೇ ತುಂಬ ಚೆನ್ನಾಗಿ ಅವರು ಅಡುಗೆನೂ ಸಹ ಮಾಡಿಸಿದ್ರು. ನೋಡಿರಿ, ಮುಂಭಾಗಲು ಈ ಥರ ಸಿಂಪಲ್ಲಾಗಿ ಅಮ್ಮ ಕಟ್ಟಿಸ್ಕೊಂಡಿದ್ದಾರೆ. ಪಾಪ ಅವ್ರ ತಮ್ಮ ಅಂದರೂ ಸಹಾಯ ಮಾಡಿದ್ದಾರೆ ಅಮ್ಮನಿಗೆ, ಭಕ್ತರು ಸಹಾಯ ಮಾಡಿದ್ದಾರೆ. ಸುಮಾರು ಜನ ಅವರ ಸಂಬಂಧಿಕರು ಅವರ ಮನೆಯಲ್ಲಿ ಏನಿದ್ದಾರೆ ಅಮ್ಮನಿಗೆ ಪ್ರೀತಿಯಿಂದ ಅವ್ರ ಕಡೆಯವರು ಸಹಾಯ ಮಾಡಿದ್ದಾರೆ. ಈ ಕಡೆ ಬಾಗಿಲಲ್ಲಿ ವಿಘ್ನೇಶ್ವರ ಸ್ವಾಮಿನ ಪೂಜೆ ಮಾಡಿ, ಮತ್ತು ಸಗಣಿ, ಆಕಳ ಸಗಣಿಯಲ್ಲಿ ಮಾಡಿ ಗರಿಕೆಯನ್ನು ಏರಿಸಿಬಿಟ್ಟು 5 ದೀಪನ ಹಚ್ಚಿ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ಬಾಗಿಲನ್ನು, ಮುಂಬಾಗಿಲನ್ನು ತಳಿರು ತೋರಣಗಳಿಂದ, ಮಾವಿನ ಎಲೆಗಳಿಂದ ಮತ್ತು ಬಾಳೆ ಕಂಬಗಳಿಂದ ಸಿಂಗಾರ ಮಾಡಿ ಮನೆನ ಚಪ್ಪರ ಕಟ್ಟಿ ತುಂಬ ಚೆನ್ನಾಗಿ ಅಣ್ಣ, ನಮ್ಮ ಎಲ್ಲಮ್ಮನ ತಮ್ಮ ಮಲ್ಲಣ್ಣ ಅವರಂತೂ ತುಂಬ ಚೆನ್ನಾಗಿ ಮಗ ಥರ ಇದ್ದಾರೆ. ಅವರು ಅಮ್ಮನಿಗೆ ತಮ್ಮನ ಥರ ಇಲ್ಲ. ಅಮ್ಮನಿಗೆ 3 ಜನ ತಮ್ಮಂದಿರಿದ್ದಾರೆ. ಆಮೇಲೆ ಮಗಳು ಒಬ್ಬಳಿದ್ದಾಳೆ ಅಮ್ಮನಿಗೆ, ಅದೇ ಮಗಳ ಮದುವೆ ಮಾಡಿದ್ದಾರೆ. ಅವರು ಬೆಂಗಳೂರಲ್ಲಿರೋದು. ಇಲ್ಲಿ ಅಮ್ಮನ ಬಳಗ ಅಂದರೆ ಅಮ್ಮನ ತಮ್ಮಂದರು ಇವರು ಅಷ್ಟೇ. ಇನ್ನೊಬ್ಬ ತಮ್ಮ ಅವರ ಚಿಕ್ಕಪ್ಪನ ದೊಡ್ಡಪ್ಪನ ಮಗ ಅಂತ ಅನಿಸುತ್ತೆ ನನಗೆ. ಅಮ್ಮನ ತಮ್ಮ ಅವರು ಸಹ ಇಲ್ಲಿ ಅವರೆಲ್ಲ ಮಾತಾಡ್ತಾಯಿದ್ರು. ನಮ್ಮ ವಿಶಾಲಮ್ಮನಿಗೆ ನಾನಿಲ್ಲಿ, ವಿಶಾಲಮ್ಮ ನಿನ್ನ ಸೀರೆ ಕೊಡಬೇಕು, ನನಗೊಂದು ದಿವಸ ನಾನು ಉಟ್ಕೊಂಡ್ಲೇಬೇಕು ಅಂತ ಕಾಟ ಕೊಡ್ತಾಯಿದ್ದೀನಿ. ಅವರು ನನಗೆ ಬೇರೆ ಸೀರೆ ಕೊಡಿಸ್ತೀನಿ ಅಂತ ಇದ್ದರೆ, ಇಲ್ಲ ನನಗೆ ಇದೇ ಸೀರೆನೇ ಬೇಕು, ನಾನು ಉಟ್ಕೊತೀನಿ ಅಂತ ಕೇಳ್ತಾಯಿದ್ದೀನಿ. ನನಗೊಂದು ದಿವಸ ಕೊಡ್ಬೇಕು, ಉಟ್ಕೊಂಡು ಸೀರೆ ವಿಶಾಲಮ್ಮ ಇದೇ ಥರ ಕೊಡಿಸ್ತೀನಿ. ಬೇಡಪ್ಪ, ನಾನು ಇದನ್ನೇ ಉಟ್ಕೊಳ್ತೀನಿ, ಬೇರೆ ಸೀರೆ ಬೇಡ.
ಇವತ್ತು ನಮ್ಮ ಯಶೋಧ ನನ್ನ ಫ್ರೆಂಡ್ ಬರಬೇಕಾಗಿತ್ತು ಸ್ನೇಹಿತರೆ. ಅವಳಿಗೆ ಮಕ್ಕಳಿಗೆ ಸ್ಕೂಲಿಗೆ ಹಾಕಬೇಕಾಗಿತ್ತು, ಹಂಗಾಗಿ ಅವಳು ಬರಲಿಲ್ಲ, ಮಿಸ್ ಆಗಿಬಿಟ್ಲು ಅವಳು. ಮತ್ತು ನಮ್ಮ ವಿಶಾಲಮ್ಮ ನಮ್ಮ ಶಶಮ್ಮನ ಜೊತೆ ನಾನು ಫೋಟೋ ತೆಗೆಸ್ಕೊಂಡೆ, ಇವಾಗ ವೀಡಿಯೋ ಮಾಡಿಕೊಂಡೆ. ಇವರು ಯಲ್ಲಮ್ಮನ ಮಗಳು, ಇವರೇ ಬೆಂಗಳೂರಲ್ಲಿರೋದು. ಇವಾಗ ಬಂದಿದ್ದಾರೆ ಫಂಕ್ಷನ್ಗೆ. ಅಮ್ಮನ ಒಂದು ಬಳಗ ದೊಡ್ಡದು ಅಂತ ಹೇಳಿದೆ ನಾನು. ಭಕ್ತರು ಎಲ್ಲಿದ್ದಾರೋ ಆಕೆ ಅಲ್ಲಿರ್ತಾಳೆ. ಆಕೆಗೆ ಯಲ್ಲಮ್ಮನಿಗೆ ಏನಪ್ಪ ಅಂದರೆ, ಯಲ್ಲಮ್ಮ ರಾಮಪುರದಲ್ಲಿ ನಾನು ನೋಡಿದ್ದು. ಅವಾಗೆಲ್ಲ ಊರೆಲ್ಲ ಮಂಗಳವಾರ ಶುಕ್ರವಾರ ಪಟ್ಲಿಗೆ ತಗೊಂಡು ಹೋಗ್ತಾಯಿರೋರು. ಅಲ್ಲಿ ಅವರು ಬೆಳಿಗ್ಗೆನೇ ಸ್ನಾನ ಪೂಜೆ ಮಾಡಿಕೊಂಡು ಪಟ್ಲಿಗೆ ಪೂಜೆ ಮಾಡಿಕೊಂಡು ಹಾಲಜ್ಜಿಗೆ ನಮಸ್ಕಾರ ಮಾಡಿ ಗದ್ದಿಗೆಯಲ್ಲಿ ರಾಮಪುರದಲ್ಲಿ ಅವರು ಹೋಗ್ತಾಯಿದ್ರು. ಕೊನೆಗೆ ಮಧ್ಯಾಹ್ನ 3 ಗಂಟೆ ಆದರೂ ಊಟ ಇಲ್ಲ, ಸಾಯಂಕಾಲ ಆದರೂ ಊಟ ಇಲ್ಲ. ಎಲ್ಲ ಜನ ಕರಿತಾ ಇರೋರು ಅವರಿಗೆ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರೋರು. ಮತ್ತು ಮಠದಲ್ಲಿ ಅವರು ಅಲ್ಲಿ ದಾಸೋಗ ಮಠದಲ್ಲಿ ಮುಂಭಾಗಲ ಅಜ್ಜಯ್ಯನ ಗದ್ಗೆ ಮುಂದೆ ಆ ಒಂದು ತಂದಿರೋ ಅಂಥ ಭಿಕ್ಷೆನೆಲ್ಲ ಹಾಕಿ, 1 ರೂಪಾಯಿನೂ ತಾನು ಇಟ್ಕೊಂಡಿಲ್ದಂಗೆ ಎಲ್ಲ ಮಠಕ್ಕೆ ಕಾಣಿಕೆ ಹಾಕಿ, ಮಠದಲ್ಲಿ ದಾಸೋಗ ಮನೆಯಲ್ಲಿ ಬಂದು ಅಲ್ಲಿ ಊಟ ಮಾಡೋರು. ಇಲ್ಲ ನಮ್ಮ ಮನೆಯಲ್ಲಿ ಅಮ್ಮ ಒಳಗಿದ್ದರೆ ಅಮ್ಮನ ಹತ್ರ ಊಟ ಮಾಡಿಸ್ಕೊಳ್ಳೋರು, ಅಮ್ಮನ ಇಟ್ಕೊಡೋರು. ಮೊಸರನ್ನ ಬೇಕಾದರೆ ಮೊಸರನ್ನ, ಇದೇ ಬೇಕು ಅಂತ ಇರಲಿಲ್ಲ ಸ್ನೇಹಿತರೆ. ತುಂಬ ಏನಿರುತ್ತೋ ಅದನ್ನ ಪ್ರಸಾದ ಅಂತ ಊಟ ಮಾಡೋರು. ತ್ಯಾಗ ಜೀವಿ ಅಮ್ಮ. ನಾನು ನೋಡಿರೋದು, ತನಗೆ ಅಂತ 1 ರೂಪಾಯಿ ಯಾವತ್ತೂ ಆಸೆ ಪಟ್ಟಿಲ್ಲ. ಮಠದಲ್ಲಾದರೂ ಸಹ ಅಷ್ಟೇ, ತಾನು ಭಿಕ್ಷೆ ಬೇಡಿ ತಂದಿರೋದನ್ನೇ ಮಠಕ್ಕೆ ಹಾಕಿ ಅಲ್ಲಿ ಮಠದಲ್ಲಿ ಅಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡಿದೆ. ಮತ್ತು ಮಠದಲ್ಲಿ ಆ ಒಂದು ಪ್ರಸಾದನ ಊಟ ಮಾಡಿ ತನ್ನ ಕೈಲಾದಷ್ಟು ಸೇವೆಯನ್ನು ಮಠದಲ್ಲಿ ಅಮ್ಮ ಮಾಡ್ತಾಯಿದ್ರು. ಇದು ನಾನು ಚಿಕ್ಕವಳಿದ್ದಾಗಿಂದನೂ ನೋಡ್ಕೊಂಡು ಬಂದಿರೋದು ಅವ್ರನ್ನ. ಇಲ್ಲಿ ಅಮ್ಮ ಯಲ್ಲಮ್ಮನ ಮನೆ ಗೃಹ ಪ್ರವೇಶದ ಪ್ರಸಾದ ಏನೇನು ಮಾಡಿಸಿದ್ರು ಊಟಕ್ಕೆ ಅಂದರೆ, ಗೋಧಿ ಪಾಯಸ, ಚಿತ್ರಾನ್ನ, ಲಾಡು, ಖಾರ, ಹೆಸರುಕಾಳು ಪಲ್ಯ, ಮತ್ತು ನೋಡಿ ಕ್ಯಾರೆಟ್, ಹೆಸರುಬೇಳೆ, ಸೌತೆಕಾಯಿ, ಕೋಸಂಬರಿ, ಅನ್ನ, ಸಾಂಬಾರು, ಮಜ್ಜಿಗೆ. ನುಗ್ಗೆಕಾಯಿ ಸಾಂಬಾರಂತೂ ಸೂಪರಾಗಿತ್ತು, ಎಲ್ಲ ತರಕಾರಿ ಹಾಕಿ ಮಾಡಿದರು. ನೋಡಿರಿ, ನಮ್ಮ ಅಣ್ಣ ಮಲ್ಲಣ್ಣ ನನಗೆ ಪಾಯಸ ಚೆಲ್ಲುತ್ತೆ ಅಂತೇಳಿ ಎಲೆನ ಆ ಕಡೆ ಎಳಿತೈತೆ. ನಮ್ಮ ಯಲ್ಲಮ್ಮನ ತಮ್ಮ ಎಲ್ಲರಿಗೂ ಅಷ್ಟೇ ಪ್ರೀತಿ ಮಾಡ್ತಾರೆ ಅವರು. ಅಂಥ ಅಕ್ಕ ತಮ್ಮ ಅವರು ಒಡ ಹುಟ್ಟಿದವರು ಅನ್ನೋದಕ್ಕೆ ತುಂಬ ಒಂದು ಬೆಲೆನ ನಾನಿಲ್ಲಿ ನೋಡಿದೆ. ನನಗೂ ತುಂಬ ಖುಷಿಯಾಯಿತು. ಅವ್ರ ಫ್ಯಾಮಿಲಿ ನೋಡಿ ಎಷ್ಟು ಪ್ರೀತಿ, ಅಕ್ಕ ಅಂದರೆ ಎಷ್ಟು ಒಂದು ನಂಬಿಕೆ. ಅವರು 3 ಜನನೂ ಅಷ್ಟೇ ಪ್ರೀತಿಯಲ್ಲಿದ್ದಾರೆ ರೀ ಸ್ನೇಹಿತರೆ. ಅಕ್ಕ ತಂಗಿ ಅಣ್ಣ ತಮ್ಮ ಇದನ್ನೆಲ್ಲ ನೋಡಿ ಕಲ್ಕೋಬೇಕು ಎಲ್ಲರೂ. ಇಷ್ಟು ಪ್ರೀತಿ ಮಾಡೋ ಅಂಥ ಜನನ ನಾನು, ಇಂಥ ಫ್ಯಾಮಿಲಿಗಳನ್ನ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ನನಗೆ. ಇವರು ರಾಮಪುರದ ಮಗಳು, ನಮ್ಮ ಹಾಲಜ್ಜನ ಮಗಳು ಇವರು, ನಮ್ಮ ಮಂಜುಳಮ್ಮರು. ನಮ್ಮೆಲ್ಲಮ್ಮ ಒಂದು ನೋವಲ್ಲಿದ್ದಾಗ ನಮ್ಮೆಲ್ಲಮ್ಮನಿಗೆ ಅನ್ನ ಕೊಟ್ಟು ಪ್ರೀತಿ ಕೊಟ್ಟು, ಅಮ್ಮನಿಗೆ ಒಂದು ಸಲಹೆಯನ್ನು ಒಂದು ಸಾಕಿ, ಅಮ್ಮನ ಮಗಳು, ಯಲ್ಲಮ್ಮನ ಮಗಳು, ನಮ್ಮ ಹಾಲಜ್ಜನ ಮಗಳು ಅಂತ ನಾನು ಹೇಳ್ಬೋದು. ಈಗ ಫೋಟೋಸ್ ತೆಗ್ದಿದ್ದೀನಿ ನೋಡಿ ಸ್ನೇಹಿತರೆ ಎಲ್ಲರೂ.
ಸ್ನೇಹಿತರೆ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿನೂ ಹೇಳಿದ್ದೀನಲ್ಲ, ಇದೆಲ್ಲ ನಾನು ಕಣ್ಣಲ್ಲೇ ಕಂಡಿರೋ ಅಂಥ ಸತ್ಯವಾದಂಥ ವಿಚಾರ. ನಾನು ಯೂಟ್ಯೂಬಲ್ಲಿ ಏನೇ ವಿಡಿಯೋ ಮಾಡಿದರೂ ರಿಯಲ್ಲಾಗಿ ನಾನು ನೋಡಿರೋ ವಿಷಯನೇ ಇನ್ಮೇಲೆ ನಾನು ಹೇಳಬೇಕು, ನಾನು ಮಾತಾಡಬೇಕು ನಿಮ್ಮ ಹತ್ರ. ನಾನು ಯಾವುದೂ ಫೇಕ್ ಮಾಡೋದಿಲ್ಲ. ನಮ್ಮ ಆಲಜ್ಜನ ಮಠದಲ್ಲಿ ನಮ್ಮ ಯಲ್ಲಮ್ಮನ ಒಂದು ರೂಪ, ನಮ್ಮ ಯಲ್ಲಮ್ಮ ಯಾವ ರೀತಿ ಇತ್ತು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸತ್ಯವಂತೆ ಆಕಿ, ಸೌದತ್ತಿ ಯಲ್ಲಮ್ಮ ಸತ್ಯವಂತೆ. ಆ ಶಕ್ತಿ ಇವತ್ತೆಷ್ಟೋ ಜನ ಯಲ್ಲಮ್ಮಂದರು ನೋಡ್ತೀವಿ ನಾವು, ಎಷ್ಟೋ ಜನ ಇದ್ದೀವಿ. ಆ ತಾಯಿಗಳಿಗೆ ಒಂದು ಗೌರವ ಕೊಡಿ. ಯಾಕೆಂದರೆ ನಾನು ಸುಮಾರು ಜನ ನೋಡ್ತೀನಿ, ಅವರಿಗೆ ನಂಬಿಕೆ ಇರೋದಿಲ್ಲ. ಆದರೂ ನಾನು ನಿಮಗೆ ನಂಬ್ರಿ ಅಂತಲೂ ಹೇಳಲ್ಲ. ಯಾಕೆಂದರೆ ಕೆಲವು ಜನ ಆ ಥರ ಮಾಡ್ತಾರೆ, ನಾನು ನಿಮಗೆ ಅಂತ ಹೇಳ್ತಾ ಇಲ್ಲ. ಸುಮಾರು ನಾನು ನೋಡಿರೋ ಪ್ರಕಾರ ಯಾಕೆ ಅಂದರೆ ಅವ್ರಿಗೆ ಭಕ್ತಿಯಿಂದ ಅವ್ರು ಏನಾದರೂ ಕೈಯಲ್ಲಿ ಕೊಡೋದಿದ್ದರೆ ಕೊಡ್ರಿ, ಅವ್ರ ಮನೆಗೆ ಯಾರಾದರೂ ಬಂದಾಗ. ಇಲ್ಲ ಅಂದರೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವಿರಿ. ಯಾಕೆಂದರೆ ಆಕೆ ಶಾಪ ಕಟ್ಕೊಂಡ್ಬಿಟ್ರೆ ನಿಜವಾಗ್ಲೂ ಅವರಿಗೆ ಒಳ್ಳೇದಂತೂ ಆಗೋದಿಲ್ಲ. ನಾನು ಕಣ್ಣಾರೆ ಎಷ್ಟೋ ಜನದ ನೋಡಿದ್ದೀನಿ. ಅವ್ರು ಅಂದಿರೋ ಮನೆಗಳಿಗೆ ಕೆಲವರಿಗೆ ಒಳ್ಳೇದಾಗಲ್ಲ ಸ್ನೇಹಿತರೆ. ಅವ್ರಿಗೆ ನೋವು ಮಾಡಿದವ್ರಿಗೆ ಖಂಡಿತ ಒಳ್ಳೇದಾಗಲ್ಲ. ಇದು ಮಾತ್ರ ನಾನು ಹೇಳ್ತೀನಿ. ನೋಡಿ ಸ್ನೇಹಿತರೆ, ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂತ ನನ್ನ ಭಾವನೆ. ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತ ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ನಾನು ಯಾವುದೇ ಒಂದು ಸುಳ್ಳು ಮಾಹಿತಿನ ನನ್ನ ವಿಡಿಯೋಗಳಲ್ಲಿ ನಿಮಗೆ ಸಿಗೋದಿಲ್ಲ. ನಾನು ಇರೋ ವಿಚಾರನ ಇದ್ದ ಹಾಗೆ ನಾನು ಮಾತಾಡೋದು. ಏನೇ ವಿಷಯ ಆಗಿದ್ದರೂ ಅಷ್ಟೇ, ನನ್ನ ಲೈಫಲ್ಲಾಗಿರ್ಬೋದು, ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಅಷ್ಟೇ ಸ್ನೇಹಿತರೆ. ನಾವು ಯಾವುದೇ ವಿಷಯ ಆಗಲಿ ಯೂಟ್ಯೂಬಲ್ಲಿ ನಾನು ವಿಡಿಯೋ ಮಾಡೋದೇ ಹಂಗೆ, ನಾನು ಯೂಟ್ಯೂಬಿಗೆ ಬಂದಿರೋದೇ ಹಂಗೆ. ನೇರವಾಗಿ ಇರೋವಂಥ ಮಾಹಿತಿಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ. ನೀವು ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಸೌದತ್ತಿ ರೇಣುಕಾ ಯಲ್ಲಮ್ಮ ಸಂಪೂರ್ಣವಾದಂಥ ಆಶೀರ್ವಾದ ಮಾಡಲಿ. ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗಲಿ. ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ.